ಇವತ್ತು ನಾವು ಯಾವ ಟಾಪಿಕ್ ಬಗ್ಗೆ ಮಾತಾಡೋಣ ಅಂದ್ರೆ, ಈಗ ನೀವು ಎಲ್ಲ ವಿರಾಟ್ ಕೊಹ್ಲಿ, ಸಚಿನ್ ತೆಂಡೂಲ್ಕರ್ ಅಥವಾ ರೋಹಿತ್ ಶರ್ಮಾ, ಹಾರ್ದಿಕ್ ಪಾಂಡ್ಯ, ಸೂರ್ಯಕುಮಾರ್ ಯಾವ್ದಾರನ್ನ ತಗೊಳ್ರಿ. ಅವ್ರು ನೀವ್ ಎಲ್ಲಿ ನೋಡ್ತೀರಿ ಹೇಳ್ರಿ? ಅಬ್ಬಬ್ಬಾ ಅಂದ್ರೆ ಮೊಬೈಲ್ ರೀಲ್ಸ್‌ನಾಗ ನೋಡಿರ್ತೀರಿ. ಇಲ್ಲಾಂದ್ರೆ ಕ್ರಿಕೆಟ್ ಸ್ಟೇಡಿಯಂದಾಗ ನೋಡಿರ್ತೀರಿ ಮ್ಯಾಚ್ ಆಡ್ಬೇಕಾದ್ರೆ. ಇಲ್ಲಾಂದ್ರೆ ಎಲ್ಲಾನ ಹಂಗೆ ಶಾಪಿಂಗ್ ಮಾಡ್ಬೇಕಾದ್ರೆ ಬಂದಿದ್ ನೋಡ್ತೀರಿ ಅಷ್ಟೇ. ನೀವು ಅವ್ರ ಪರ್ಸನಲ್ ಲೈಫ್‌ನಾಗ ಏನ್ ಮಾಡ್ತಾರ, ಅವ್ರ ಡೈಲಿ ರೊಟೀನ್ ಏನು ಅಂತ ಯಾವತ್ತೂ ಥಿಂಕ್ ಮಾಡಿರಲ್ಲ. ಸೊ ಅದಕ್ಕೆ ನಾನು ಇವತ್ತು ಬಂದಿದ್ದೀನಿ. ಎಲ್ಲರಿಗೂ ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ನಾನು ನಿಮ್ಮ ಯುವರಾಜ್ ವಿರಾಟ್ 18. ಸೊ ನಾನು ಇವತ್ತು ಯಾವ ಟಾಪಿಕ್ ಮೇಲೆ ಬಂದಿನಪ್ಪ ಅಂದ್ರೆ, ಈ ಕ್ರಿಕೆಟರ್ಸ್ ಡೈಲಿ ಅವ್ರ ಲೈಫಲ್ಲಿ ಏನ್ ರೊಟೀನ್ ಫಾಲೋ ಮಾಡ್ತಾರ ಅಂತ ಹೇಳಕ್ ಬಂದಿನಿ. ಸೊ ವಿಡಿಯೋ ಚೆನ್ನಾಗಿರುತ್ತೆ, ಕೊನೆ ಮಟ್ಟ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಬಡ್ರು ಮನೆ ಮಕ್ಕಳನ್ನ ಬೆಳೆಸಿ ಅಂತ ಹೇಳ್ತಾ, ಬನ್ನಿ ಟಾಪಿಕ್ ಪ್ರಕಾರ ಹೋಗೋಣ. ಸೊ ನಾನು ಮೊದ್ಲಿಗೆ ಹೇಳ್ದಂಗೆ ಕ್ರಿಕೆಟರ್ಸ್ ನೀವು ಫೀಲ್ಡ್ ಆಗಿ ನೋಡಿರ್ತೀರಿ, ಎಲ್ಲ ರೀಲ್ಸ್ ನೋಡಿರ್ತೀರಿ. ನಿಮಗೆ ಗೊತ್ತಿರಲ್ಲ ಅವ್ರು ಡೈಲಿ ಏನ್ ಮಾಡ್ತಾರೆ, ಏನ್ ತಿಂತಾರ ಅಂತ. ಸೊ ಅದಕ್ಕೆ ನಾವು ಇವತ್ತು ಹೇಳ್ತೀನಿ ಬನ್ನಿ. ಸೊ ಈಗ ನೀವು ಎಕ್ಸಾಂಪಲ್ ಒಂದು ಪ್ಲೇಯರ್ ತಗೊಳ್ರಿ, ವಿರಾಟ್ ಕೊಹ್ಲಿ ತಗೊಳ್ರಿ. ಈ ವಿರಾಟ್ ಕೊಹ್ಲಿ ಡೇ ಹೆಂಗ್ ಸ್ಟಾರ್ಟ್ ಆಗತ್ತಪ್ಪ ಅಂತ ಹೇಳ್ತೀನಿ. ಇವಾಗ ಬೆಳಿಗ್ಗೆ ವಿರಾಟ್ ಕೊಹ್ಲಿ ಅವರು ಸೂರ್ಯ ಊಟಕ್ಕಿಂತ ಮುಂಚೆನೆ ಎದ್ದಾಳ್ತಾರೆ. ಎದ್ದಾಳಿ ಸ್ವಲ್ಪ ಬ್ರೇಕ್ಫಾಸ್ಟ್, ಅವ್ರ ಡಯಟ್ ಏನ್ ಮೇಂಟೈನ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಮತ್ತೆ ಜಿಮ್ಗೆ ಹೋಗಿ, ಸೆಷನ್ ಹೋಗಿ ಎಲ್ಲ ಫಿಟ್ನೆಸ್ ಲೆವೆಲ್ ಮೇಂಟೈನ್ ಮಾಡ್ತಾರೆ. ಯಾಕಂದ್ರೆ ಕ್ರಿಕೆಟರ್ಗೆ ಫಿಟ್ನೆಸ್ಸೇ ಅವ್ರ ಅಸ್ತ್ರ. ಫಿಟ್ನೆಸ್ ಇಲ್ಲ ಅಂದ್ರೆ ಕ್ರಿಕೆಟ್ನಾಗ ಏನು ಮಾಡಕ್ ಬರಲ್ಲ. ಸೊ ಸೊ ಇದಾಗ್ತತೆ. ಇದಾದ್ಮೇಲೆ ಸ್ವಲ್ಪ ರೆಸ್ಟ್ ತಗೊಂಡು ಮತ್ತೆ ಪ್ರಾಕ್ಟೀಸ್ ಸೆಷನ್ ಮಾಡ್ತಾರ. ಪ್ರಾಕ್ಟೀಸ್ ಸೆಷನ್ದಾಗ ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡ್ತಾರ, ಬಾಲಿಂಗ್ ಪ್ರಾಕ್ಟೀಸ್ ಮಾಡ್ತಾರ, ಫೀಲ್ಡಿಂಗ್ ಡ್ರಿಲ್ಸ್ ಮಾಡ್ತಾರ, ಎಲ್ಲ ಇನ್ನೇನೇನು ಪ್ರಾಕ್ಟೀಸ್ ಅದಾವ ಎಕ್ಸರ್ಸೈಸ್ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಇದೇ ಇಂಪಾರ್ಟೆಂಟ್. ಸೊ ಇದಾದ್ಮೇಲೆ ಸ್ವಲ್ಪ ರೆಸ್ಟ್ ತಗೊಂಡು ಮೆಂಟಲ್ ಸ್ಟ್ರೆಂತ್ ನ ಇಂಪ್ರೂವ್ ಮಾಡ್ತಾರೆ. ಯಾಕಂದ್ರೆ ಕ್ರಿಕೆಟ್ ಅಲ್ಲಿ ಮೆಂಟಲ್ ಸ್ಟ್ರೆಂತ್ ಅನ್ನೋದು ಭಾರಿ ಮುಖ್ಯ. ಯಾಕಂದ್ರೆ ನೀನೊಂದು ಪ್ರೆಷರ್ ನ ಹೇಗೆ ಹ್ಯಾಂಡಲ್ ಮಾಡ್ತೀಯ ಅನ್ನೋದು ಎಲ್ಲದಕ್ಕಿಂತ ಮುಖ್ಯ ಕ್ರಿಕೆಟ್ ಮ್ಯಾಚ್ ದಾಗ. ಸೊ ಅದಕ್ಕೋಸ್ಕರ ಪ್ಲೇಯರ್ಸ್ ಗಳು ಮೆಂಟಲ್ ಸ್ಟ್ರೆಂತ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರ, ಕಾಮ್ ಆಗಿರೋದು ಅದೆಲ್ಲ. ಇದಾದ್ಮೇಲೆ ನಿಮಗೆ ಗೊತ್ತು, ಒಂದು ಅಥ್ಲೀಟ್ ಆಗ್ಬೇಕಂದ್ರೆ ಮೇನ್ ಬರೋದೇ ಅವ್ರದ್ದು ಜಿಮ್ ಮತ್ತೆ ಡಯಟ್. ಇದಾದ್ಮೇಲೆ ಡಯಟ್ ಫಾಲೋ ಮಾಡ್ತಾರ, ಜಿಮ್ ಮಾಡ್ತಾರೆ, ಸೊ ಫಿಟ್ನೆಸ್ ಮೇಂಟೈನ್ ಮಾಡಕ. ಸೊ ನೈಟ್ ಆದ್ಮೇಲೆ ಈಗ ಈವ್ನಿಂಗ್ ಆಗ್ತದೆ. ಈವ್ನಿಂಗ್ ಆದ್ಮೇಲೆ ಮತ್ತೆ ಜಿಮ್ಗೆ ಹೋಗಿ, ಸೆಷನ್ ಹೋಗಿ, ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡು ಮತ್ತೆ ಅವ್ರದ್ದೇನ್ ಅಲ್ಲ ಡಿನ್ನರ್ ಇರ್ತದೆ, ಡಿನ್ನರ್ ಪ್ರಕಾರ ಡಯಟ್ ಪ್ರಕಾರ ಊಟ ಮಾಡಿ ಮತ್ತೆ ಮಕ್ಕಂತಾರೆ. ಸೊ ಇವೆಲ್ಲ ಇಷ್ಟೆಲ್ಲ ಒಂದ್ ದಿವಸಕ್ಕೆ ಇಷ್ಟೆಲ್ಲ ಮಾಡ್ತಾರಲ್ಲ, ಇದು ಯಾವಾಗ ಯೂಸ್ ಆಗ್ತದೆ ಅಂದ್ರೆ ಅವ್ರು ಯಾವ್ದು ಮ್ಯಾಚ್ ಆಡಕ್ ಹೋಗ್ತಾರಲ್ಲ ಅವಾಗ ಇವೆಲ್ಲ ಯೂಸ್ ಆಗ್ತದೆ. ಸೊ ನೀವೇ ನೋಡ್ಬೋದು ಇಷ್ಟೆಲ್ಲ ಮಾಡೋದು ಅಸಂದ. ಸೊ ನೀವೇ ನೋಡ್ಬೋದು, ಒಂದ್ ಕ್ರಿಕೆಟರ್ ಆಗಿರೋದು ನಾರ್ಮಲ್ ಥಿಂಗ್ ಅಲ್ಲ. ಆದ್ರೆ ಕೂಡ ಜನ ಕ್ರಿಕೆಟ್ ಇಷ್ಟಪಡ್ತಾರೆ, ಕ್ರಿಕೆಟರ್ ಆಗ್ಬೇಕಂತಾರೆ. ಯಾರ್ಯಾರು ಕ್ರಿಕೆಟರ್ ಆಗ್ಬೇಕು ಅನ್ಕೊಂಡ್ರೆ ಅವ್ರಿಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಆಗ್ರಿ ಅಂತ ಹೇಳ್ತಾ, ಥ್ಯಾಂಕ್ ಯು. ಇಲ್ಲಿಗೆ ಈ ವಿಡಿಯೋ ಮುಗಿಸಿದ್ದೀನಿ.